ಕೇಳುಗರೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಎಂ ವಿಜಯಕುಮಾರ್, ಡೈರೆಕ್ಟರ್ ಹಾಗೂ ಸಿಇಒ ಜುಲೇಖಾ ಯೆನೆಪೋಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಡಾಕ್ಟರ್, ಈಗ ಈ ಸರಣಿಯಲ್ಲಿ ನಾವು ಈ ಕ್ಯಾನ್ಸರ್ ಬಗ್ಗೆ ಸಾಕಷ್ಟು ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡ್ತಾನೇ ಇದ್ದೀವಿ. ಇವತ್ತಿನ ಪರಿಸ್ಥಿತಿಯಲ್ಲಿ ಹೇಳೋದಾದರೆ ಡಾಕ್ಟ್ರೆ, ಈಗ ಈ ಭಾರತದಲ್ಲಿ ಕ್ಯಾನ್ಸರ್ ಪರಿಸ್ಥಿತಿ ಯಾವ ರೀತಿ ಇದೆ? ಅಂದರೆ ಕ್ಯಾನ್ಸರ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆಯಾ? ಪತ್ತೆ ಹಚ್ಚುವಿಕೆ ಹೇಗೆ ನಡೀತಾ ಇದೆ? ಇದರ ಬಗ್ಗೆ ಒಂದು ಅವಲೋಕನ ನೀಡೋದಾದರೆ ಏನು ಹೇಳ್ತೀರಾ? ನಮ್ಮ ದೇಶದಲ್ಲಿ ಜಾಸ್ತಿ ಆಗ್ತಾ ಇರೋದು ಅನ್ನೋದು ನಿಜ. ಅದಕ್ಕೆ ಎರಡು ಕಾರಣ ಹೇಳ್ಬೋದು. ಒಂದು, ಮುಂಚೆ ಅವರು ಯಾರು ನಮ್ಮ ಆಸ್ಪತ್ರೆಗೆ ಬರ್ತಾ ಇಲ್ಲ, ಸೊ ಸರಿಯಾದ ನಮಗೆ ಸುದ್ದಿ ಸರಿಗ ಇಲ್ಲ, ಅಂದರೆ ಸ್ಟ್ಯಾಟಿಸ್ಟಿಕ್ ಸರಿಗ ಇಲ್ಲ. ಈಗ ಎಲ್ಲರೂ ಬರೋಕ್ಕೆ ಶುರು ಮಾಡಿದ್ದಾರೆ. ಅವ್ರಿಗೆ ಗೊತ್ತಿದೆ ಆಸ್ಪತ್ರೆಗೆ ಹೋಗಿದ್ರೆ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ಬರ್ತಾ ಇದ್ದಾರೆ. ಇದನ್ನು ನಾವು ರಿಲೇಟಿವ್ ಇಂಪ್ರೂವ್ಮೆಂಟ್, ಇನ್ಕ್ರೀಸ್ ಅಂತ ಹೇಳ್ತೀವಿ. ಅದು ಬಿಟ್ಟು ನಮ್ಮ ದೇಶದಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇರೋದು ಒಂದು ಅಂದರೆ, ನಮ್ಮ ಇಂಡಿಪೆಂಡೆನ್ಸ್ ಡೇ ಟೈಮ್ಲೆ ನಮಗೆ 40 ಇಯರ್ಸ್ನೂ ಇಲ್ಲ, ಆ್ಯಾವ್ರೇಜ್ ಏಜ್ 40 ವರ್ಷನೂ ಇಲ್ಲ. ಈಗ ಅದು 65-68 ವಯಸ್ಸಿಗೆ ಬಂದಿದೆ. ಸೊ ಜಾಸ್ತಿ ಏಜ್ ಇದ್ದರೆ ಕ್ಯಾನ್ಸರ್ ಬರೋ ಚಾನ್ಸಸ್ ಜಾಸ್ತಿ ಆಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಸೊ ಇದು ಎರಡು ಕಾರಣಕ್ಕೆ ನಮಗೆ ಜಾಸ್ತಿ ಆಗ್ತಾ ಇರೋದು ಅನ್ನೋದು ನಮಗೆ ಬಂದಿರೋ ಸುದ್ದಿ. ಈಗ ನಮ್ಮ ಭಾರತದ ಮಟ್ಟಿಗೆ ಹೇಳೋದಾದರೆ ಯಾವೆಲ್ಲ ಕ್ಯಾನ್ಸರ್ಗಳು ತೀರಾ ಸಾಮಾನ್ಯವಾಗಿ ಕಾಣಿಸ್ಕೊಳ್ತವೆ? ಈಗ ಒಂದು ಮಹಿಳೆಯರಿಗೆ ಫಸ್ಟ್ ನಾನು ಹೇಳ್ತೀನಿ. ಮಹಿಳೆಯರಲ್ಲಿ ಒಂದು 100 ಜನ ಮಹಿಳೆಯರಿಗೆ ಕ್ಯಾನ್ಸರ್ ಇರೋರನ್ನ ನಾವು ತಗೊಂಡ್ರೆ 24 ಜನ ಸ್ತನದ ಕ್ಯಾನ್ಸರ್ ಇರೋರು ಬರ್ತಾರೆ. 19 ಜನ ಕ್ಯಾನ್ಸರ್ ಸರ್ವಿಕ್ಸ್ ಅಂತ ಹೇಳ್ತೀವಿ ನಾವು, ದಟ್ ಈಸ್ ಗರ್ಭಕೋಶ, ಮುಖದ್ವಾರ ಇಲ್ಲ ಕತ್ತು ಭಾಗದಲ್ಲಿ ಬರೋದು. 6 ಜನ ಬಾಯಿ ಕ್ಯಾನ್ಸರ್ ಎಲ್ಲ ಬರ್ತಾರೆ. ನೀವು ಅದನ್ನು ನೋಡಿದ್ರೆ ಈಗ 50% ನಾವು ಇದು 3 ಕ್ಯಾನ್ಸರೇ ಬಂದಿರುತ್ತೆ. 100 ಜನ ನೋಡಿದ್ರೆ 50% ಇದೇ ಬರುತ್ತೆ. ಈ ರೀತಿಯಲ್ಲಿ ನೋಡಿಕೊಂಡೇ ಹೋಗಿದ್ರೆ, ಈಗ ಗಂಡಸರಿಗೆ ನೋಡಿದ್ರೆ ನಮಗೆ ಫಸ್ಟ್ ಬರೋದು ಶ್ವಾಸಕೋಶ ಕ್ಯಾನ್ಸರ್, ಅದಾದ ಮೇಲೆ ಬರೋದು ಹೆಡ್ ಅಂಡ್ ನೆಕ್ ಕ್ಯಾನ್ಸರ್, ಅಂದರೆ ನಮ್ಮ ಬಾಯಿ ದೋಣಿ ಬಾಕ್ಸ್ ಅದಲಿಲ್ಲ ಬರೋ ಕ್ಯಾನ್ಸರ್, ಅದಾದ ಮೇಲೆ ಅನ್ನನಾಳ, ಅದಾದ ಮೇಲೆ ಹೊಟ್ಟೆ ಚೀಲ. ಈ ಥರ ಕ್ಯಾನ್ಸರ್ಸ್ ಜಾಸ್ತಿ ಇದೆ ನಮ್ಮ ದೇಶದಲ್ಲಿ. ಈಗ ನೀವು ಹೇಳಿರೋ ಪ್ರಕಾರ ಕ್ಯಾನ್ಸರ್ ಜಾಸ್ತಿ ಆಗ್ತಾ ಇದೆ ಅಂತ ಕೇಳಿದ್ರೆ ಆಗ್ತಾ ಇರೋದು ನಿಜ. ಈಗ ಯಾಕೆ ಜಾಸ್ತಿ ಆಗ್ತಾ ಇದೆ ಡಾಕ್ಟ್ರೆ? ಅಂದರೆ ನೀವು ಹೇಳಿದ್ರಿ ಜಾಸ್ತಿ ನಮ್ಮ ಮರಣದ ವಯಸ್ಸು ಜಾಸ್ತಿ ಆಗ್ತಾ ಇದೆ, ಆ ಸಂದರ್ಭದಲ್ಲಿ ಜಾಸ್ತಿ ಆಗುತ್ತೆ ಅಂತ ಹೇಳಿ. ಬೇರೆ ಏನಾದರೂ ಕಾರಣಗಳಿದೆಯಾ? ಹೌದು, ನಾವು ಅದನ್ನು 3 ಭಾಗವಾಗಿ ತೆಗಿಬೋದು. ಒಂದು ಭಾಗ 1/3 ತೊಗೊಂಡ್ರೆ ಅದ್ರಲ್ಲಿ ಬಂದು ಜೆನೆಟಿಕ್ಸ್ ಕಾಸಸ್ ಅಂತ ಹೇಳ್ತೀವಿ, ಅದು ನಾವೇನು ಮಾಡೋಕ್ಕಾಗೋದಿಲ್ಲ. ಮಿಕ್ಕ 66% ತೊಗೊಂಡ್ರೆ, 66 ತೊಗೊಂಡ್ರೆ ಒಂದು ಭಾಗ ಇನ್ಫೆಕ್ಷನ್ ಎಲ್ಲ ಬರೋದು, ವೈರಲ್ ಇನ್ಫೆಕ್ಷನ್ ಅದು ಇದು ಅಂತ. 3ನೇದು ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್. ಈಗ ತಂಬಾಕು ತಗೊಳ್ಳೋದು, ಓವೆಲ್ ಗಟ್ಟಿಪುಡಿ ಅದಂತ ತಗೊಳ್ಳೋದು ನಾವು ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್ನ ಹೇಳ್ತೀವಿ. ಅದು ಸ್ಮೋಕಿಂಗ್ ಇರ್ಬೋದು, ಚೂಯಿಂಗ್ ಇರ್ಬೋದು. ಎರಡು ಕಡೆನೂ ನಾವು ಏನು ಬೇಕು ಮಾಡಿದ್ರೇನು ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್ಲ 1/3, ಇನ್ಫೆಕ್ಷನ್ 1/3, ಜೆನೆಟಿಕ್ ಫ್ಯಾಕ್ಟರ್ಸ್ 1/3. ಈಗ ಅದನ್ನು ನೀವು ನೋಡಿದ್ರೆ ಜೆನೆಟಿಕ್ ಫ್ಯಾಕ್ಟರ್ಸ್ 1/3 ರಿಮೈನಿಂಗ್ 65-66% ನಾವು ದಟ್ ಈಸ್ ಪ್ರಿವೆಂಟ್ ಮಾಡ್ಬೋದು. ಅದುದ ಇಂಪಾರ್ಟೆಂಟ್ ನಮಗೆ ಇವತ್ತು ಸುದ್ದಿ. ನಾವು ಯಾರಿಗೆ ಹೇಳಬೇಕಂದ್ರೆ ಕ್ಯಾನ್ಸರ್ನ ಪ್ರಿವೆಂಟ್ ಮಾಡ್ಬೋದು. 66 ಭಾಗ ನಾವು ಪ್ರಿವೆಂಟ್ ಮಾಡ್ಬೋದು. ಈಗ ಸಾಮಾನ್ಯವಾಗಿ ಹೇಳೋದಾದರೆ, ಈಗ ನಗರಗಳನ್ನು ಮತ್ತೆ ಗ್ರಾಮೀಣ ಪ್ರದೇಶಗಳನ್ನು ನೋಡಿದರೆ ಈ ಕ್ಯಾನ್ಸರ್ಗಳ ಸಂಖ್ಯೆ ಎಲ್ಲಿ ಜಾಸ್ತಿ ಅಂತ ಅನ್ಸುತ್ತೆ ತಮಗೆ? ನಗರ ಸೈಡ್, ರೂರಲ್ ಈಗಲೂ ಕಡಿಮೆ ಇದೆ. ನಮ್ದು ಅರ್ಬನ್ ಹೇಳ್ತೀವಲ್ವ, ಅರ್ಬನ್ ಟೌನ್ ಸೈಡ್ ಹೇಳಿದ್ರೆ ಅಲ್ಲಿದ ಜಾಸ್ತಿ ಇದೆ. ಅಂದ್ರೆ ಎಲ್ಲೊಂದು ಕಡೆ ಜೀವನ ಶೈಲಿ ಕೂಡ ಇದಕ್ಕೆ ಕಾರಣ ಆಗ್ತದೆ. ಹೌದು, ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್ ನಾವು ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀವಿ. ಈಗ ಈ ಒಟ್ಟಾರೆಯಾಗಿ ನೋಡೋದಾದ್ರೆ ಈಗಿನ ದಿನಗಳಲ್ಲಿ ತಾವು ಗಮನಿಸಿದ ಹಾಗೆ ಈ ಕ್ಯಾನ್ಸರ್ ಕುರಿತು ಜಾಗೃತಿ ಜನರಲ್ಲಿ ಮೂಡ್ತಾ ಇದೆಯಾ? ನಾನು ಇದಕ್ಕೆ 2 ಥರ ಒಂದು ಆನ್ಸರ್ ಕೊಡಬೇಕು ಅಂತ ಅನ್ಸುತ್ತೆ. ನಗರದಲ್ಲಿ ನೋಡಿದ್ರೆ ಅದು ಅವೇರ್ನೆಸ್ ಜಾಸ್ತಿ ಇದೆ. ರೂರಲ್ ಸೈಡ್, ಟ್ರೈಬಲ್ ಸೈಡ್ಲೆ ಅಷ್ಟು ಅವೇರ್ನೆಸ್ ಇಲ್ಲ. ಇದಾ ನಿಜ. ಈಗ ಈ ಅವೇರ್ನೆಸ್ ಅಂತ ಹೇಳಿದ್ರೆ ಅದನ್ನು ಹೇಗೆ ಮಾಡ್ಬೋದು? ಹಾಗಾದ್ರೆ ಅವೇರ್ನೆಸ್ ನಾವು ಕ್ರಿಯೇಟ್ ಮಾಡಬೇಕಾದ್ರೆ ಅವ್ರಿಗೆ ಎಷ್ಟೋ ದಾರಿ ಇದೆ, ಆದರೆ ಅವರು ಅದನ್ನ ನೋಡೋದೇ ಇಲ್ಲ. ಈಗ ರೇಡಿಯೋ ಇರ್ಬೋದು, TV ಇರ್ಬೋದು, ಅದರೆಲ್ಲ ಬರ್ತಾನೆ ಇರುತ್ತೆ, ಬಟ್ ಅವ್ರು ಯಾರು ಅದನ್ನ ನೋಡೋಕ್ಕೆ ಹೋಗೋದಿಲ್ಲ. ಅದು ಒಂದು. ಇನ್ನೂ ಒಂದು, ನಾವು ಅದು ಆಕ್ಟಿವ್ ಆಗಿ ಯಾರನ್ನ ಮಾಡ್ತಾ ಇದ್ದಾರೆ ಅಂದರೆ ಕೆಲ NGOs ಮಾಡ್ತಾ ಇದ್ದಾರೆ, ಯೂನಿವರ್ಸಿಟಿ ಹಾಸ್ಪಿಟಲ್ಸ್ ಮಾಡ್ತಾ ಇದ್ದಾರೆ, ಕೆಲ ಪ್ರೈವೇಟ್ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಅದನ್ನು ಮಾಡ್ತಾ ಇದ್ದಾರೆ. ಬಟ್ ಅದನ್ನು ಸಿಸ್ಟಮ್ಯಾಟಿಕ್ ಏನೋ ಮಾಡ್ತಾ ಇದ್ದಾರೆ ಅಂದರೆ ಇಲ್ಲ. ಆದರೆ ಅಲ್ಲಿ ಇಲ್ಲಿ ಎಲ್ಲ ಮಾಡ್ತಾ ಇರೋದು ನಿಜ,
ಬಟ್ ಅದು ಅಷ್ಟು ಮಟ್ಟಿಗೆ ಅವ್ರಿಗೆ ಹೋಗಿ ಸೇರ್ತಾ ಇಲ್ಲ ಅನ್ನೋದು ಅಂತ ನಾವು ಹೇಳೋದು. ಈಗ ಸಿಸ್ಟಮ್ಯಾಟಿಕ್ ಆಗಿ ಮಾಡೋದಂದ್ರೆ ಹೇಗೆ ಮಾಡಬೇಕಾಗತ್ತೆ? ಸಿಸ್ಟಮ್ಯಾಟಿಕ್ ಮಾಡಬೇಕಂದ್ರೆ ಒಂದು ನನ್ನ ಪ್ರಕಾರ ಎಲ್ಲ ಕಾಲೇಜವ್ರನ್ನು ಇಲ್ಲ ಶಾಲೆಯವ್ರನ್ನು ಸ್ಟೂಡೆಂಟ್ಸ್ ಹತ್ರ ಮಾತಾಡಿ ಅವ್ರ ಸ್ಟೂಡೆಂಟ್ಸ್ ಮೂಲಕ ನಾವು ಅವ್ರ ದೊಡ್ಡವ್ರಿಗೆ ಹೋಗ್ಬೋದು. ಅದ ಈಸಿ ನಮಗೆ. ಯಾಕೆಂದರೆ ಸ್ಟೂಡೆಂಟ್ಸ್ ನಾವು ಹೇಳೋ ಮಾತು ಕೇಳ್ಕೊಳ್ತಾರೆ, ಅವ್ರಿಗೆ ಅರ್ಥ ಆಗುತ್ತೆ. ಅವರು ಹೋಗಿ ಅವ್ರ ಮನೇಲಿರೋ ದೊಡ್ಡವ್ರಿಗೆ ಹೇಳಿದ್ರೆ ಅವ್ರಿಗೆ ನಾಲ್ಕೈದು ಜನ ಆಗದೆ ಅವ್ರು ಹೇಳಬೇಕು. ಈ ಥರ ಹೋಗಿದ್ರೆ ನಮ್ಮ ಕವರೇಜ್ ಜಾಸ್ತಿ ಆಗುತ್ತೆ. ಅದು ಬಿಟ್ಟು ನಾವೇನು ಮಾಡ್ತಾ ಇದೀವಿ ಅಂದರೆ, ಈಗ ಆಸ್ಪತ್ರೆಯಲ್ಲಿ ಇಲ್ಲ ಇನ್ಸ್ಟಿಟ್ಯೂಷನಲ್ಲಿ ಯೂನಿವರ್ಸಿಟಿನಲ್ಲಿ ಎಲ್ಲ ವಿಶ್ವವಿದ್ಯಾಲಯ ಕೇಳಿದ್ರೆ ನಾವು ಕ್ಯಾಂಪ್ ಸೈಟನ್ನು ಹೋಗಿ ಮಾಡ್ತೀವಿ. ಉದಾಹರಣೆಗೆ ಹೇಳಬೇಕಾದ್ರೆ NSS ನ್ಯಾಷನಲ್ ಸರ್ವಿಸ್ ಸ್ಕೀಮ್ ಮೂಲಕ ಹೋಗಿ ಅಲ್ಲಿರೋ ಕ್ಯಾಂಪ್ ಸೈಟ್ಲಿರೋರ ಟೈಮ್ಲ ಹೋಗಿ ಮಾತಾಡ್ತೀವಿ. ಈ ಥರ ಇದೆ ಅಂತ ನಾವು ಮಾಡ್ತೀವಿ. ಇದನ್ನೇ ನಾವು ಚೆನ್ನಾಗಿ ಮಾಡಿದ್ದೀವ ಅಂತ ಕೇಳಿದರೆ NPA ಯೂನಿವರ್ಸಿಟಿ ಅವರು ನಾವು ಚೆನ್ನಾಗಿ ಮಾಡಿದ್ವಿ. ಅದನ್ನು ಮಾಡಿ ಇನ್ಫ್ಯಾಕ್ಟ್ ನಮಗೆ ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ಅದಕ್ಕೋಸ್ಕರ ನಮಗೆ ಎಷ್ಟೋ ಸಲ ಅವಾರ್ಡನ್ನು ಕೊಟ್ಟಿದ್ದಾರೆ. ದಟ್ ಈಸ್ NSS ಮೂಲಕ ಹೋಗಿ ಕ್ಯಾಂಪ್ ಸೈಟ್ಗೆ ಹೋಗಿ ರೂರಲ್ಗೆ ಮಾಡಿದ್ದೀವಿ. ಈ ರೂರಲ್ಗೆ ನಾವು ಹೋಗಿ ಮಾಡೋದನ್ನು ನೋಡಿ NSS ಅವರು ITBT ಡಿಪಾರ್ಟ್ಮೆಂಟ್ ಅವರು NSS ಅವರೆಲ್ಲ ಸೇರಿ ನಮಗೆ ಟ್ರೈಬಲ್ಗೆ ಹೋಗಿ ಯಾತಕ್ಕೆ ನೀವು ಮಾಡಬಾರ್ದು ಅಂತ ಹೇಳಿ ನಮಗೊಂದು ಪ್ರಾಜೆಕ್ಟ್ ಕೊಟ್ಟಿದ್ದಾರೆ. ಅದನ್ನು ನಾವು 4-5 ವರ್ಷ ಅಂತ ಮಾಡ್ತಾ ಇದ್ದೀವಿ. ಟ್ರೈಬಲ್ ಪಾಪ್ಯುಲೇಷನ್ ಅವರು ಈ ಕಡೆ ಬರೋದೇ ಇಲ್ಲ, ನಾವು ಅವ್ರ ಹತ್ರ ಹೋಗಬೇಕಾಗಿದೆ. ಅದನ್ನ ನಾವು ಮಾಡ್ತಾ ಇರೋದು 5 ವರ್ಷ ಕಾಲ ನಾವು ಮಾಡ್ತಾ ಇದ್ದೀವಿ. ಅದು ಮಾಡೋಕ್ಕೆ ಮುಖ್ಯ ಕಾರಣ NSS ಡಿಪಾರ್ಟ್ಮೆಂಟ್ ಅಂತ ಹೇಳಬೇಕು, ಗೌರ್ಮೆಂಟ್ ಆಫ್ ಕರ್ನಾಟಕ. ಈಗ ಭಾರತದ ಮಟ್ಟಿಗೆ ಹೇಳೋದಾದರೆ ಈ ಕ್ಯಾನ್ಸರ್ ಚಿಕಿತ್ಸೆಗೆ ಸಂಬಂಧಿಸಿದ ಹಾಗೆ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಹೇಗಿದೆ? ಅಗೇನ್ ಇದನ್ನು ನಾನು 2 ಥರ ನಾನು ಅದನ್ನು ನೋಡ್ತೀನಿ. ನಗರದಲ್ಲಿ ನೋಡಿದ್ರೆ ದೊಡ್ಡ ಆಸ್ಪತ್ರೆ ಎಲ್ಲ ಇದೆ, ಗೌರ್ಮೆಂಟ್ ಇರ್ಬೋದು ಪ್ರೈವೇಟ್ ಇರ್ಬೋದು, ಎಲ್ಲ ನಗರದಲ್ಲಿ ಇದೆ. ಏನು ಸೌಲಭ್ಯಗಳು ಬೇಕೋ ಅದೆಲ್ಲ ಅಲ್ಲಿ ಇದೆ. ಆದರೆ ರೂರಲ್ಗೆ ಹೋಗಿದ್ರೆ ತಾಲೂಕು ಆಸ್ಪತ್ರೆಗೆಲ್ಲ ಹೋಗಿದ್ರೆ ಅಷ್ಟು ಮಟ್ಟ ಇಲ್ಲ. ನಮ್ಮ ಹತ್ರ ಇರೋದು ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಇಲ್ಲ ಸ್ಪೆಷಲ್ ಹಾಸ್ಪಿಟಲ್ ಇದೆ, ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆ ಈ ಥರ, ಟಾಟಾ ಮೆಮೋರಿಯಲ್ ಹಾಸ್ಪಿಟಲ್ ಇದ್ದಾರೆ, ಸ್ಪೆಷಲೈಸ್ಡ್ ಹಾಸ್ಪಿಟಲ್ ಇದೆ ಕ್ಯಾನ್ಸರ್ಗೆ. ಅದು ಬಿಟ್ಟು ಪ್ರೈವೇಟ್ ಹಾಸ್ಪಿಟಲ್ಸ್ ಇದೆ. ಇದೆಲ್ಲ ಇರೋದು ಎಲ್ಲಿ ನೋಡಿದ್ರೆ ನೀವು ಅದು ನಗರದಲ್ಲಿ ಇದೆ, ರೂರಲ್ ಸೈಡ್ಲ ಇಲ್ಲ, ತಾಲೂಕು ಸೈಡ್ಲ ಇಲ್ಲ. ಬಟ್ ನೀವು ನಮ್ಮ ದೇಶದ ಒಟ್ಟಿಗೆ ತಗೊಂಡು ಎಲ್ಲ ಸೌಲಭ್ಯ ಒಂದೇ ಮಾತು ಕೇಳಿದ್ರೆ ಬೇರೆ ದೇಶದಲ್ಲಿ ಏನೇನಿದೋ ಅದೆಲ್ಲ ನಮ್ಮ ಹತ್ರ ಇದೆ. ಅದು ಸ್ಪ್ರೆಡ್ ಆಗಿಲ್ಲ ಅಂತ ನಾನು ಹೇಳ್ತಾ ಇರೋದು. ಏನೇನು ಬೇಕೋ ಅದು ನಮ್ಮ ದೇಶದಲ್ಲಿನೇ ಇದೆ. ನೀವು ಹೊರಗಡೆ ಪರದೇಶಕ್ಕೆ ಹೋಗಿ ಏನೋ ಒಂದು ಟ್ರೀಟ್ಮೆಂಟ್ ಹೊಸದು ಬಂದಿದೆ ಅಲ್ಲಿ ಹೋಗಿ ಟ್ರೀಟ್ಮೆಂಟ್ ತೊಗೋಬೋದು ಅಂತ ಹೋಗಬೇಕು ಅವಶ್ಯಕತೆ ಇಲ್ಲ. ಈಗ ಸಾಮಾನ್ಯವಾಗಿ ಕ್ಯಾನ್ಸರ್ ಅಂತ ಹೇಳಿದರೆ ಹೆಚ್ಚಿನವರಿಗೆ ಅದರಲ್ಲಿ ಕ್ಯೂರ್ ಮಾಡಲಿಕ್ಕೆ ಆಗಲ್ಲ ಅನ್ನುವಂಥ ಭಾವನೆ ಇದೆ. ಈ ಕ್ಯಾನ್ಸರ್ ಕ್ಯೂರ್ ಅನ್ನುವಂಥದ್ದು ಯಾಕೆ ಅಷ್ಟೊಂದು ಕಷ್ಟ ಅಂತ ಅನ್ನಿಸ್ತದೆ? ಅದು 2-3 ಮುಖ್ಯ ಕಾರಣ ಹೇಳ್ಬೋದು. ಒಂದು, ಎಲ್ಲ ಕ್ಯಾನ್ಸರ್ ಕ್ಯೂರ್ ಮಾಡೋಕ್ಕಾಗುತ್ತಾ ಅಂತ ಕೇಳಿದರೆ ನನ್ನ ಉತ್ತರ ಇಲ್ಲ. ಕೆಲವು ಕ್ಯಾನ್ಸರ್ ಲುಕೀಮಿಯಾ ಅಂತ ಹೇಳ್ತೀವಿ, ಬ್ಲಡ್ ಕ್ಯಾನ್ಸರ್, ಅದು ನಾವು ಸೆಲೆಕ್ಟ್ ಟೈಪ್ ನಾವು ಏನು ಮಾಡಿದ್ರೂ ಕ್ಯೂರ್ ಮಾಡೋಕ್ಕಾಗೋದಿಲ್ಲ. ಅದು ಬಿಟ್ಟು ಮಿಕ್ಕ ಕ್ಯಾನ್ಸರೆಲ್ಲ ನಾವು ಬೇಗ ಕಂಡುಹಿಡಿದ್ರೆ ಕ್ಯೂರ್ ಮಾಡ್ಬೋದು. ಅದು ಒಂದು ಮಾಹಿತಿ ಎಲ್ಲರಿಗೂ ಹೋಗಬೇಕು ನನಗನ್ಸುತ್ತೆ. ಇವತ್ತು ಬೇಗನೆ ನಾವು ಕಂಡುಹಿಡಿದ್ರೆ ಪೂರ್ಣವಾಗಿ ಗುಣಪಡಿಸಲಾಗಬಹುದು. ಇದು ಇಂಪಾರ್ಟೆಂಟ್ ಎಲ್ಲ ಮೆಸೇಜ್ ಎಲ್ಲರಿಗೂ ಗೊತ್ತಾಗಬೇಕು. ಬೇಗ ಕಂಡುಹಿಡಿದ್ರೆ 100% ನಾವು ಕ್ಯೂರ್ ಮಾಡ್ಬೋದು. ಈಗ ಬೇಗ ಕಂಡುಹಿಡಿದಂತ ಹೇಳಿದ್ರೆ ಹೇಗೆ ಅದನ್ನು ಕಂಡುಹಿಡಿಯೋದು? ಬೇಗ ಕಂಡುಹಿಡಿಬೇಕಂದ್ರೆ ನಾವೆಲ್ಲರೂ ಒಂದು 40 ವರ್ಷ ಆಗಿರೋ ಎಲ್ಲ ದೊಡ್ಡವ್ರನ್ನು, ಅದು ಮಗಳಿರಿರ್ಬೋದು ಗಂಡಸರಿರ್ಬೋದು, ಅವರೆಲ್ಲ ಟೆಸ್ಟನ್ನು ಮಾಡಿಕೊಂಡ್ರೆ ವರ್ಷ ಹೋಗಿ ಟೆಸ್ಟ್ ಮಾಡಿಕೊಂಡ್ರೆ ಅದನ್ನೇ ನಾವು ಬೇಗ ಕಂಡುಹಿಡಿಯಬಹುದು. ಅವ್ರಿಗೆ ಸಿಂಪ್ಟಮ್ ಬರಬೇಕು, ಅವ್ರಿಗೊಂದು ಕಂಪ್ಲೇಂಟ್ ಬರಬೇಕಂತ ವೆಯ್ಟ್ ಮಾಡಬಾರ್ದು. ಒಂದು ಸಾಧಾರಣವಾಗಿ ಒಂದು ಉದಾಹರಣೆಗೆ ಹೇಳಬೇಕಾದ್ರೆ ಒಂದು ಗಡ್ಡೆ ಇದೆ, ಸ್ತನದಲ್ಲಿ ಗಡ್ಡೆ ಇದೆ ಅಂದರೆ ನಮ್ಮ ಮಗಳಿರು ಅವ್ರು ಹೋಗೋದಿಲ್ಲ. ಯಾಕಂದರೆ ಅದು ದೊಡ್ಡದಾಗಿ ನೋವಾದ ಮೇಲೆ ಅದು ಅವ್ರು ಹೋಗಬೇಕು ಅಂತ ಮನೇಲೇ ಇರ್ತಾರೆ. ಆ ಥರ ಇರಬಾರ್ದು ಅಂತ ನಾವು ಹೇಳ್ತಾ ಇರೋದು. ಗಡ್ಡೆ ಬಂದು ಅದು ದೊಡ್ಡದಾಗೋ ಬರೋ ಕಾಯಬಾರ್ದು. ಗಡ್ಡೆ ನಮ್ಮ ಕಣ್ಣಿಗೆ ಕಾಣಿಸೋಕ್ಕೆ ಮುಂಚೆನೇ ಹೋಗಿದ್ರೆ ಮೆಮೊಗ್ರಾಫಿನ ಹೇಳ್ತೀವಿ, ಆ ಥರ ಕೆಲ ಟೆಸ್ಟ್ ಎಲ್ಲ ಮಾಡಿದ್ರೆ ಬೇಗನೆ ಕಂಡುಹಿಡಿಬೋದು. ಅಷ್ಟು ಬೇಗ ನಾವು ಸ್ಟೇಜ್ 1 ಸ್ಟೇಜ್ 0 ಕಂಡುಹಿಡಿದ್ರೆ ಪೂರ್ಣವಾಗಿ ಗುಣಪಡಿಸಲಾಗಬಹುದು. ಈಗ ಸ್ಕ್ರೀನಿಂಗ್ ಮಾಡಿಸ್ಬೇಕು ಹೌದು, ಬಟ್ ಎಲ್ಲಿ ಮಾಡಿಸ್ಬೇಕು ಹೇಗೆ ಮಾಡಿಸ್ಬೇಕು ಅಂತ ಸುಮಾರು ಮಂದಿಗೆ ಗೊತ್ತಿರಲ್ಲ. ಅದಕ್ಕೆ ನಾನು ಮುಂಚೆನೇ ಹೇಳಿದೆ, ಅವೇರ್ನೆಸ್ ಫಸ್ಟ್ ಬೇಕು ನಮಗೆ. ಅವೇರ್ನೆಸ್ಲಿ ನಾವೇನು ಹೇಳ್ಕೊಡ್ತೀವಿ ನಾವೆಂದರೆ ಎಲ್ಲೆಲ್ಲಿ ಇದೆಲ್ಲ ಸಿಗುತ್ತೆ ಅನ್ನೋದು ನಾವು ಹೇಳ್ಕೊಡ್ತೀವಿ.
ಈ ಥರ ಸಿಂಪ್ಟಮ್ಸ್ ಇದ್ದರೆ ಬನ್ನಿ ಅನ್ನೋದು ಒಂದು, ಸಿಂಪ್ಟಮ್ಸ್ ಆಗೋಕ್ಕೆ ಮುಂಚೆನೇ ಬನ್ನಿ ಅನ್ನೋದು ಇನ್ನೊಂದು, ಎಲ್ಲಿ ಹೋಗಬೇಕು ಅನ್ನೋದನ್ನು ಹೇಳ್ಕೊಡ್ತೀವಿ. 4 ಹೇಳ್ಕೊಡ್ತೀವಿ. ಅಂದರೆ ಮುಂಚೆಲ್ಲ ಹಣ ಇಲ್ಲ ನಮಗೆ, ಹಣ ಖರ್ಚು ಜಾಸ್ತಿ ಮಾಡಬೇಕು, ನಮ್ಮ ಹತ್ರ ಹಣ ಇಲ್ಲ ಅಂತ ಹೇಳ್ತಾಯಿದ್ರು. ಈಗ ಹಣ ಕೊಡಬೇಕಾಗಿಲ್ಲ, ಫ್ರೀಯಾಗಿ ಟ್ರೀಟ್ಮೆಂಟ್ ಸಿಗುತ್ತೆ. ಆಯುಷ್ಮಾನ್ ಭಾರತ್ ಚೆನ್ನಾಗಿದೆ. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಅಂತ ನಮ್ಮ ಕರ್ನಾಟಕದ ರಾಜ್ಯದಲ್ಲಿ ಇದೆ. ಅದು ಮೂಲಕವಾಗಿ ಎಲ್ಲ ಟ್ರೀಟ್ಮೆಂಟ್ನು ಫ್ರೀಯಾಗಿ ಸಿಗ್ತಾ ಅನ್ನೋದು ಇನ್ನೊಂದು ಮಾಹಿತಿ ಅವ್ರಿಗೆಲ್ಲರಿಗೂ ಗೊತ್ತಾಗಬೇಕು. ಅಂದರೆ ಈ ರೀತಿಯಾದಂಥ ಸೌಲಭ್ಯಗಳನ್ನು ಕೂಡ ಅವ್ರು ಪಡ್ಕೋಬಹುದು ಅನ್ನೋ. ಹೌದು ಡಾಕ್ಟ್ರೆ, ಈಗ ಈ ಒಂದು ಕ್ಯಾನ್ಸರ್ ಕ್ಯೂರ್ ಬಗ್ಗೆ ಮಾತಾಡೋದಾದರೆ ಮತ್ತೊಮ್ಮೆ ನಮ್ಮ ಭಾರತದಲ್ಲಿ ಏನಾದರೂ ಹೊಸ ಸಂಶೋಧನೆಗಳು ಅಥವಾ ಜಾಗತಿಕವಾಗಿ ಏನಾದರೂ ಸಂಶೋಧನೆಗಳು ನಡೀತಾ ಇದ್ದರೆ ಅದರ ಒಂದು ಏನು ಪರಿಣಾಮ ಇದೆ ಅದನ್ನು ಆಸ್ಪತ್ರೆಗಳು ಹೇಗೆ ಬಳಸ್ಕೊಳ್ತಾ ಇದ್ದಾವೆ? ಈಗ ನಾವು ಬೇರೆ ದೇಶದಲ್ಲಿದ್ದ ಇದೆಲ್ಲ ಜಾಸ್ತಿ ನಡೀತಾ ಇರೋದು ನಿಜ. ನಮ್ಮ ದೇಶದಲ್ಲಿ ಅವ್ರದ್ದು ಏನು ಮಾಡಿದಾರೋ ಅದನ್ನು ನಾವು ತಗೊಂಡು ಬೇಗನೆ ಅಡಾಪ್ಟ್ ಮಾಡ್ತಾ ಇದೀವಿ ಬಿಟ್ಟು ಹೊಸದಾಗಿ ಇಲ್ಲಿ ಮಾಡಿ ಟ್ರೀಟ್ಮೆಂಟ್ ಕೊಡೋ ಥರ ಹೋಗಿಲ್ಲ ಇನ್ನು. ಯಾಕಂದರೆ ರಿಸರ್ಚಿಗೆ ನಮಗೆ ಹಣ ಕೊಡೋಕೆ ಅಷ್ಟು ಯಾರು ಕೊಡ್ತಾ ಇಲ್ಲ. ಟ್ರೀಟ್ಮೆಂಟ್ಗೆ ಕೊಡೋಕೆ ರೆಡಿ ಇದ್ದಾರೆ. ಈಗ ಫಂಡಿಂಗ್ ಬಂದು ಬರೋದು ನಮಗೆ ಟ್ರೀಟ್ಮೆಂಟ್ಗೆ ಕೊಡೋಕೆ ಗೌರ್ಮೆಂಟ್ ಕೊಡ್ತಾ ಇದೆ. ಗೌರ್ಮೆಂಟ್ ಆಫ್ ಇಂಡಿಯಾ, ದಟ್ ಈಸ್ ನಮ್ಮ ಸರ್ಕಾರ ಆಯುಷ್ಮಾನ್ ಭಾರತ್ ಅಂತ ಈಗ ತೊಗೊಂಬಂದಿರೋದು. ರಾಜ್ಯ ಸರ್ಕಾರನ ಸೇರಿಸಿ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಅಂತ ಈಗ ಹೇಳ್ತಾ ಇದ್ವಿ. ಅದಕ್ಕೆ ಮುಂಚೆ ನಾವು ಅದನ್ನೇ ವಾಜಪೇಯಿ ಆರೋಗ್ಯಶ್ರೀ ಅಂತ ಕರ್ನಾಟಕ ರಾಜ್ಯ ಕೊಡ್ತಾ ಇತ್ತು. ಸೊ 5 ಲಕ್ಷ ಬರ ಅವ್ರಿಗೆ ಟ್ರೀಟ್ಮೆಂಟ್ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಎಂಪ್ಯಾನಲ್ಡ್ ಹಾಸ್ಪಿಟಲ್. ಇದು ನಾವು ಕೊಡ್ತಾ ಇರೋದೆಲ್ಲ ಟ್ರೀಟ್ಮೆಂಟಿಗೆ. ಆದರೆ ರಿಸರ್ಚ್ಗೆ ಅಷ್ಟು ಹಣ ನಾವು ಖರ್ಚು ಮಾಡ್ತಾ ಇಲ್ಲ ಅನ್ನೋದು ನಿಜ. ಆದರೆ ಈಗ ಖರ್ಚೆ ಮಾಡಲ್ಲ ಅಂತ ಹೇಳ್ಬಾರ್ದು. ಯಾಕಂದರೆ 2000 ಆದಮೇಲೆ ಈಗ 25-26 ವರ್ಷ ಈಗ ICMR ಇರ್ಬೋದು, ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಟೆಕ್ನಾಲಜಿ ಇರ್ಬೋದು, DST, DBT ಇವರೆಲ್ಲ ಈಗ ಖರ್ಚು ಮಾಡಿ ಬೈರಾಕ್ ಅಂತ ಇದೆ. ಬೈರಾಕ್ ಇಸ್ ಬಯೋಟೆಕ್ನಾಲಜಿ ಇನೋವೇಷನ್ ರಿಸರ್ಚ್ ಅಸಿಸ್ಟಿಂಗ್ ಕೌನ್ಸಿಲ್ ಅಂತ. ಇದೆಲ್ಲ ನಾನು ಹೇಳ್ತಾ ಇರೋದೆಲ್ಲ ಗೌರ್ಮೆಂಟ್ ಆಫ್ ಇಂಡಿಯಾ ಡಿಪಾರ್ಟ್ಮೆಂಟ್ಸ್, ಅಟಾನಮಸ್ ಇನ್ಸ್ಟಿಟ್ಯೂಟ್ಸ್ ಅವ್ರ ಮೂಲಗಾಗಿ ಈಗ ರಿಸರ್ಚ್ಗೆ ಹಣ ಕೊಡೋಕ್ಕೆ ಮಾಡ್ತಾ ಇದ್ದಾರೆ, ಕೊಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಅಷ್ಟು ಹಣ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಈಗ ಇದು ಗೌರ್ಮೆಂಟ್ ಸ್ಕೀಮ್ಗಳ ಬಗ್ಗೆ ಆಯಿತು. ಈಗ ಈ ಖಾಸಗಿ ವಿಮಾ ಕಂಪನಿಗಳು ಈ ಕ್ಯಾನ್ಸರನ್ನು ಕವರ್ ಮಾಡುತ್ತವಾ? ಈಗ ನಾವು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಒಂದಿದೆ. ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಮೂಲಗಾಗಿ ಎಷ್ಟೋ ಜನ ಬರ್ತಾ ಇದ್ದಾರೆ, ಎಷ್ಟೋ ಕಾರ್ಪೊರೇಟ್ಸ್ ಈಗ ಬರ್ತಾ ಇದ್ದಾರೆ. ಅವ್ರು ಮುಂದೆ ಬಂದು ಇದನ್ನು ಮಾಡೋಕ್ಕೆ ರೆಡಿನೂ ಇದ್ದಾರೆ. ಬ್ರಹ್ಮಾವರ್ ತಾಲೂಕು ನಾವು ಕ್ಯಾನ್ಸರ್ ಡಿಟೆಕ್ಷನ್ ಮಾಡ್ತಾ ಇದ್ದೀವಿ, ಪೂರ್ತಿ ಫ್ರೀ ಮಾಡ್ತಾ ಇದ್ದೀವಿ. ಅದನ್ನು ಎಲ್ಲರೂ ಬಂದು ನಮಗೆ ಟ್ರೀಟ್ಮೆಂಟ್ ಕೊಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರ ರಿಸರ್ಚ್ಗೆ ಅಷ್ಟು ಕೊಡ್ತಾ ಇಲ್ಲ. ಈಗ ಮೈಂಡ್ ಟ್ರೀ ಅಂತ ಒಂದು ಕಂಪನಿ ಇತ್ತು, ಅವರು ಬಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಿಗೆ ಒಂದು 400 ಕೋಟಿ ಕೊಟ್ಟು ಕ್ಯಾನ್ಸರ್ ಡಯಾಗ್ನೋಸಿಸ್ ಮಾತ್ರ ಅಲ್ಲ ರಿಸರ್ಚ್ನ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಇದೆಲ್ಲ ನಾವು ಸಕ್ಸಸ್ ಸ್ಟೋರಿ ಅಂತ ಹೇಳ್ಬೋದು. ಸಮ್ ಎಕ್ಸಾಂಪಲ್ಸ್ ತೋರಿಸ್ತಾ ಇರೋದಷ್ಟೇ. ಡಾಕ್ಟರ್, ಈಗ ಈ ಯೂನಿವರ್ಸಿಟಿ ಬೇಸ್ಡ್ ಆಸ್ಪತ್ರೆಗಳಿರ್ತವೆ, ಈ ಆಸ್ಪತ್ರೆಗಳ ಒಂದು ಪಾತ್ರ ಏನಿರುತ್ತೆ ವಿಶೇಷವಾಗಿ ಕ್ಯಾನ್ಸರ್ ಟ್ರೀಟ್ಮೆಂಟ್ ಆಗಿರ್ಬೋದು ಅಥವಾ ಅವೇರ್ನೆಸ್ ಕ್ರಿಯೇಟ್ ಮಾಡೋದಾಗಿರ್ಬೋದು? ಈಗ ಉದಾಹರಣೆಗೆ ನಾವು ಯನಪಯ ಯೂನಿವರ್ಸಿಟಿನ ತೊಗೊಂಡ್ರೆ 10 ವರ್ಷ ಕಾಲ ಮುಂಚೆನೆ ನಾವೇನು ಮಾಡಿದ್ವಿ ಅಂದರೆ ಮಂಗಳೂರು ಯೂನಿವರ್ಸಿಟಿ ಜೊತೆಲೆ ಸೇರಿ ಫಸ್ಟ್ ಅವೇರ್ನೆಸ್ನ ನಾವು ಕ್ರಿಯೇಟ್ ಮಾಡಿದ್ವಿ ಥ್ರೂ NSS. 3 ಜಿಲ್ಲಾ ತೊಗೊಂಡು ದಕ್ಷಿಣ ಕನ್ನಡ, ಕೊಡಗು, ಉಡುಪಿ ಈ 3 ಡಿಸ್ಟ್ರಿಕ್ಟ್ ತೊಗೊಂಡು ನಾವು ಎಲ್ಲ ಜಾಗಕ್ಕೂ ಹೋಗಿ ಅಲ್ಲಿರೋ NSS ಹುಡುಗರಿಗೆಲ್ಲರಿಗೂ ಹೇಳ್ಕೊಟ್ವಿ. 13,000 ಅವ್ರಿಗೆ ಹೇಳ್ಕೊಟ್ಟು ಇದನ್ನು ನೀವು ತೊಗೊಂಡು ಹೋಗಿ ಕ್ಯಾಂಪ್ ಸೈಟ್ಲ ನೀವು ರೂರಲ್ ಕ್ಯಾಂಪ್ಸನ್ನು ಮಾಡ್ತಾರೆ ಅವರು, ಅಲ್ಲಿ ಹೋಗಿ ಮಾಡಿ ಅಂತೀವಿ. ಈ ಥರ ನಾವು ಮಾಡಿದ್ದಕ್ಕೋಸ್ಕರ ಕರ್ನಾಟಕ ರಾಜ್ಯವರು NSS ಡಿಪಾರ್ಟ್ಮೆಂಟ್ ನಮ್ಮನ್ನ ಕೇಳಿಕೊಂಡು ನಾನು ಮಿಕ್ಕ ಯೂನಿವರ್ಸಿಟಿನ ಯಾತಿಗೆ ಮಾಡಬಾರ್ದು ಅಂತ ಹೇಳಿ ನಮ್ಮನ್ನ ಕೇಳಿಕೊಂಡ್ರು. ಸೊ 40 ಯೂನಿವರ್ಸಿಟಿಲಿ ನಾವು ಇದನ್ನು ಹೋಗಿ ಮಾಡಿ ಎಲ್ಲರಿಗೂ ಹೇಳ್ಕೊಟ್ಟಿದ್ದೀವಿ. ಇನ್ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಇದು ಮಾಡಿದ್ದೀವಿ. ಇವರೆಲ್ಲರಿಗೂ ಅವೇರ್ನೆಸ್ ನಾವು ಕ್ರಿಯೇಟ್ ಮಾಡೋದು ಮಾತ್ರ ಅಲ್ಲ, ಅವ್ರ ಮೂಲಕವಾಗಿ ರೂರಲ್ ಪಾಪ್ಯುಲೇಷನ್ಗೆ ಹೋಗುತ್ತೆ, ಅವ್ರ ಎಲ್ಡರ್ಸ್ಗೆ ಹೋಗುತ್ತೆ. ಸೊ ದಟ್ ಆ ಎಲ್ಡರ್ಸ್ನ ನಾವು ಪ್ರಮೋಟ್ ಮಾಡಿ ಅವ್ರನ್ನ ನಾವು ಕನ್ವಿನ್ಸ್ ಮಾಡಿ ಟೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇದು ಉಪಯೋಗ ಆಗಿತ್ತು. ಈಗ ಇದು ಖಾಸಗಿಯಾಗಿ ಮಾಡ್ತಾ ಇರುವಂತಹ ಅನೇಕ ಕ್ರಮಗಳು ಅಂತ ಹೇಳೋದಾದರೆ, ಈಗ ಸರ್ಕಾರದ ಬಗ್ಗೆ ಹೇಳೋದಾದರೆ ಸರ್ಕಾರ ಯಾವ ರೀತಿಯಾಗಿ ಇದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದೆ? ಈಗ ನಾನು ಕರ್ನಾಟಕ ರಾಜ್ಯ ಸರ್ಕಾರ ಏನೇನು ಮಾಡ್ತಾ ಇದೆ ಅಂತ ನಾನು ಒಂದು ಎಕ್ಸಾಂಪಲ್ ಹೇಳಿದ್ದೀನಿ. ಅದು ಬಿಟ್ಟು ಟ್ರೀಟ್ಮೆಂಟ್ ತುಂಬ ಕಾಸ್ಟ್ಲಿ ಇತ್ತು, ಅದಕ್ಕೆ ಯಾರು ಬರೋದಿಲ್ಲ ಅಂತ ಒಂದು ಸುದ್ದಿ ಇತ್ತು ಮುಂಚೆ. ಈಗ 12 ವರ್ಷ ನಾನು ಹೇಳ್ಬೋದು, 10 ವರ್ಷ
ಮುಂಚೆ ಅದನ್ನೇ ವಾಜಪೇಯಿ ಸ್ಕೀಮನ್ನು ಹೇಳ್ತೀವಿ. ಈಗ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಮೂಲಕವಾಗಿ 5 ಲಕ್ಷ ಬರ ಟ್ರೀಟ್ಮೆಂಟ್ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಬಿಲೋ ಪಾರ್ಟ್ಲಿ. ಇದು ಒಂದು. ಎರಡನೋದು ಅದು ಬಿಟ್ಟು ಮುಖ್ಯಮಂತ್ರಿ ಇದು ಒಂದು ಇದಿದೆ. ಮೂರನೋದು ಪ್ರೈಮ್ ಮಿನಿಸ್ಟರ್ ಫಂಡ್ ಅಂತ ಒಂದಿದೆ. ಇಲ್ಲಿ ನಮಗೆ ಟ್ರೀಟ್ಮೆಂಟ್ ಕೊಡೋಕ್ಕೆ ಸೌಲಭ್ಯಗಳು ಮಾಡಿ ಕೊಡ್ತಾ ಇದ್ದಾರೆ. ಈಗ ಆಯುಷ್ಮಾನ್ ಭಾರತ್ ಬಂದ ಮೇಲೆ 60-40 ಅಂತ ಹೇಳ್ಕೊಂಡು ರಾಜ್ಯ ಸರ್ಕಾರದ 40, ಸೆಂಟ್ರಲ್ ಗೌರ್ಮೆಂಟ್ದು 60 ಅಂತ ಹೇಳಿ ಅವರು ನಮಗೆ ಟ್ರೀಟ್ಮೆಂಟ್ ಕೊಟ್ಟು ಎಲ್ಲ ಆಸ್ಪತ್ರೆನೂ ಮುಂಚೆ ಒನ್ಲಿ ಗೌರ್ಮೆಂಟ್ ಆಸ್ಪತ್ರೆ ನಿಂತು ಈಗ ಕೆಲ ಪ್ರೈವೇಟ್ ಆಸ್ಪತ್ರೆನೂ ಹೋಗಿ ಅವರೇ ಇನ್ಸ್ಪೆಕ್ಷನ್ ಮಾಡಿ ಅವ್ರಿಗೆ ಹೇಳಿಕೊಟ್ಟಿರೋ ಥರ ಟ್ರೀಟ್ಮೆಂಟ್ ಕೊಡೋಕ್ಕೆ ರೆಡಿ ಇದ್ದರೆ ಆ ಕೋಡ್ಗೆ ಇಷ್ಟು ಹಣ ಅಂತ ಕೊಟ್ಟು ಅವ್ರನ್ನೂ ಮಾಡ್ತಾ ಇದ್ದಾರೆ. ಇದು ಮಾಡಿದ್ರೆ ಏನು ಉಪಯೋಗ ಆಗ್ತಾ ಇದೆ ಅಂದರೆ, ಈಗ ಕಿದ್ವಾಯ್ ಥರ ಒಂದೇ ಒಂದು ಕ್ಯಾನ್ಸರ್ ಆಸ್ಪತ್ರೆ ಎಲ್ಲರೂ ಬರಬೇಕು, ರಾಜ್ಯದಲ್ಲಿ ಎಲ್ಲರೂ 31 ಜಿಲ್ಲೆಯಲ್ಲಿಂದ ಎಲ್ಲರೂ ಬರಬೇಕು. ಈಗ ಅದು ಬೇಕಾಗಿಲ್ಲ. 100-110 ಆಸ್ಪತ್ರೆನ ಅವರು ಎಂಪ್ಯಾನಲ್ ಮಾಡಿದ್ದಾರೆ. ಅಲ್ಲಲ್ಲಿ ಪಕ್ಕ ಇರೋ ಆಸ್ಪತ್ರೆನ ಹೋಗಿ ಅವರು ಟ್ರೀಟ್ಮೆಂಟ್ ತೊಗೊಂಡು ಫ್ರೀಯಾಗಿ ಟ್ರೀಟ್ಮೆಂಟ್ ತೊಗೊಂಡು ಬರ್ಬೋದು. ಇದು ಬಂದು ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕದಲ್ಲಿ ಆಗಿರೋದು. ಇನ್ನೊಂದು ಏನು ಮಾಡಿದ್ದಾರೆ ಅಂದರೆ NHA ಅಂತ ಹೇಳ್ತೀವಿ, ನ್ಯಾಷನಲ್ ಹೆಲ್ತ್ ಅಥಾರಿಟಿ. ಅವರು ಬಂದು ಈಗ ಮೊಬಿಲಿಟಿ ಇಂಡಿಯಾ ಅಂತ ಒಂದು ಮಾಡಿದ್ದಾರೆ. ಮೊಬಿಲಿಟಿ ಇಂಡಿಯಾ ಅಂದರೆ ಕಾಶ್ಮೀರದಿಂದ ಕನ್ಯಾಕುಮಾರಿ ಬರೋ ಇರೋ ಯಾರಿದ್ರೇನೋ ಅದು BPL ಕಾರ್ಡ್ ಇದ್ದರೆ ಎಲ್ಲಿ ಬೇಕೂ ಹೋಗಿ ಅವರು ಟ್ರೀಟ್ಮೆಂಟ್ ತೊಗೋಬೋದು. ಅವ್ರ ರಾಜ್ಯಲ್ಲೇ ತೊಗೋಬೇಕು ಏನಿಲ್ಲ. ಅವ್ರು ಏನೋ ಒಂದು ಟ್ರಾವೆಲ್ ಮಾಡ್ಕೊಂಡು ಹೋಗ್ತಾರೆ, ಅಲ್ಲಿ ಏನೋ ಒಂದು ಪ್ರಯಾಣ ಆಗುವಾಗ ಏನೋ ತೊಂದರೆ ಆಗಿ ಅಲ್ಲಿ ಪಕ್ಕ ಹೋಗಿದ್ರೆ ಆ ಕಾರ್ಡ್ ಇದ್ದರೆ ಅದು ಮೂಲಕವಾಗಿನೂ ಟ್ರೀಟ್ಮೆಂಟ್ ತೊಗೋಬೋದು. ಇದು ಎರಡನೋದು. ಯಾಕೆಂದರೆ ಅವರು ಅದೇ ರಾಜ್ಯ ಎಲ್ಲ ಇರಬೇಕೂನಿಲ್ಲ. ಈಗ ಇಮಿಗ್ರೆಂಟ್ ಎಲ್ಲ ಬರ್ತಾ ಇರ್ತಾರೆ. ಈಗ ಬೀಗಾರ್ ಅವರು, ಒರಿಸ್ಸಾ ಅವರೆಲ್ಲ ಇಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೂ ಇದನ್ನು ಯೂಸ್ ಮಾಡ್ಬೋದು, ಉಪಯೋಗ ಮಾಡ್ಬೋದು. ಯಾಕೆಂದರೆ ಅವ್ರ ಕಾರ್ಡ್ ಇರಬೇಕು. ಕಾರ್ಡ್ ಇದ್ದರೆ ಇದನ್ನು ಉಪಯೋಗ ಮಾಡ್ಬೋದು. ಡಾಕ್ಟರ್, ಈಗ ಇನ್ನು NGOಗಳ ಬಗ್ಗೆ ಮಾತಾಡೋದಾದರೆ ಸಾಕಷ್ಟು NGOಗಳಿರ್ತವೆ. ಈ NGOಗಳಿಗೆ ಏನಾದರೂ ರೆಸ್ಪಾನ್ಸಿಬಿಲಿಟಿ ಕೊಡೋದಾದರೆ ಏನು ಮಾಡಬಹುದು ಇವುಗಳು? ಹಿಂಗೆ ನಾವು ಮಾಡ್ತಾ ಇರೋ ಎಲ್ಲ ಕರ್ತವ್ಯನೂ ನಾವು ನನ್ನ ಪ್ರಕಾರ NGOs ಕೈ ಕೊಡಿಸೇ ಮಾಡ್ತಾ ಇದ್ದೀವಿ. ಈಗ ಒಂದು ಟ್ರೈಬಲ್ ಪಾಪ್ಯುಲೇಷನ್ ಒಂದು ಹೋಗಿ ಒಂದು ಹೊಸ ಜಾಗಕ್ಕೆ ನಾವು ಹೋಗಿದ್ರೆ ಅವ್ರಿಗೆ ನಾವು ಯಾರನ್ನು ಗೊತ್ತಾಗೋದಿಲ್ಲ. ನಮಗೆ ಅವ್ರು ಯಾರು ನಿಜವಾಗ್ಲೂ ಅವ್ರ ಬೆನಿಫಿಷರಿ ನಮ್ಗೆ ಗೊತ್ತಾಗೋದಿಲ್ಲ. ಅದನ್ನೇ ತುಂಬ ಇಂಪಾರ್ಟೆಂಟ್ ಪ್ಲೇ ಮಾಡೋದು NGO ಅವರೇ. ಅವರು ಅಲ್ಲಿ ನಮಗೆ ಕರೆಕ್ಟಾಗಿ ಹೇಳ್ತಾರೆ ನಾವು ಯಾಕೆ ಬಂದಿದ್ದೀವಿ ಅಂತ ಅವ್ರಿಗೆ ಹೇಳ್ತಾರೆ. ಅವ್ರಿಗೆ ನಾವು ಎಷ್ಟು ನಾವು ಅವ್ರಿಗೆ ಸೌಲಭ್ಯ ಕೊಡ್ಬೋದು, ಏನೇನು ಮಾಡಬೇಕು ಅಂತ ಮಾಹಿತಿ ಅವ್ರಿಗೆ ಮುಂಚೆನೇ ಹೇಳಿ ನಾವು ಹೋಗುವಾಗ ನಮಗೆ ಈಸಿ ಅವ್ರಿಗೆ ಮಾಡಿ ಕೊಡ್ತಾ ಇದ್ದಾರೆ. ಈಗ ತುಂಬ NGO ಆ ಕೆಲಸದ ಮಾಡ್ತಾ ಇದ್ದಾರೆ. ಡಾಕ್ಟರ್, ಇನ್ನು ಈಗ ಕ್ಯಾನ್ಸರ್ ಬಂತು ಅಂತ ಗೊತ್ತಾದ ತಕ್ಷಣ ಸಾಮಾನ್ಯವಾಗಿ ರೋಗಿಗಳಿಗೆ ಒಂದು ರೀತಿಯ ಡಿಪ್ರೆಷನ್ ಕೂಡ ಆಗುವಂಥ ಸಾಧ್ಯತೆಗಳಿವೆ. ಬೇರೆ ಬೇರೆ ರೀತಿಯಾದಂಥ ಮಾನಸಿಕ ಸಮಸ್ಯೆಗಳು ಕೂಡ ಬರ್ಬೋದು. ಇಂಥವರನ್ನು ನೋಡ್ಕೊಳ್ಳಿಕ್ಕೆ ಏನಾದರೂ ಮಾಡ್ಬೋದಾ? ಕ್ಯಾನ್ಸರ್ ಆಸ್ಪತ್ರೆ ಒಂದು ನೀವು ತೊಗೊಂಡ್ರೆ, ಇಲ್ಲ ಕ್ಯಾನ್ಸರ್ ವಿಭಾಗ ಅಂತ ಒಂದು ತೊಗೊಂಡ್ರೆ ಎಂಡ್ ಟು ಎಂಡ್ ನಾವು ಹೇಳ್ತೀವಿ. ಒಂದೆಂಟು ಏನಂದರೆ ಪ್ರಿವೆನ್ಷನ್, ಎರಡನೋದು ಸ್ಕ್ರೀನಿಂಗ್, ಮೂರನೋದು ಎರ್ಲಿ ಡಿಟೆಕ್ಷನ್, ಬೇಗನೆ ಕಂಡುಹಿಡಿಯೋಕೆ ಏನು ಮಾಡಬೇಕು ಅದು ಮಾಡ್ತೀವಿ. ನಾಲ್ಕನೋದು ಎಲ್ಲರಿಗೂ ಗೊತ್ತಿರೋದು ಟ್ರೀಟ್ಮೆಂಟ್. ಐದನೋದು ಟ್ರೀಟ್ಮೆಂಟ್ ಆದ ಮೇಲೆ ಆ ಟ್ರೀಟ್ಮೆಂಟ್ ತೊಗೊಂಡವಾಗನೇ ಅವ್ರಿಗೆ ಈ ಥರ ಡಿಪ್ರೆಷನ್ ಹೋಗೋದು ಅದೆಲ್ಲ ನೋಡ್ಕೊಳ್ಳೋಕ್ಕೆ ಸೈಕಲಾಜಿಕಲ್ ಸಪೋರ್ಟ್ ನಾವು ಕೊಡ್ತೀವಿ. ಮೆಡಿಕೋ ಸೋಷಿಯಲ್ ವರ್ಕರ್, ಕೌನ್ಸಿಲರ್ಸ್ ಅಂತ ನಾವು ಇಟ್ಕೊಂಡಿರ್ತೀವಿ. ಅವ್ರ ಹತ್ರ ನಾವು ಕಲಿಸ್ಬಿಡ್ತೀವಿ. ಅವ್ರು ನಾವು ನೋಡೋ ತಕ್ಷಣ ಅವ್ರ ಕ್ಯಾನ್ಸರ್ ಅಂದ ತಕ್ಷಣ ಒಂಥರ ಅವ್ರಿಗೆ ಶಾಕ್ ಆಗುತ್ತೆ. ಆಮೇಲೆ ಅದರಿಂದ ಟ್ರೀಟ್ಮೆಂಟ್ ತೊಗೊಳಕ್ಕೆ ಇಷ್ಟಪಡಲ್ಲ, ಡಿಪ್ರೆಷನ್ ಹೋಗ್ತಾರೆ. ಅವರೆಲ್ಲ ನಾವು ಕೌನ್ಸಿಲ್ ಮಾಡೋಕ್ಕೆ ನಾವು ಕೌನ್ಸಿಲರ್ಸ್ ಇಟ್ಕೊಂಡಿರ್ತೀವಿ. ಮೆಡಿಕಲ್ ಸೋಷಿಯಲ್ ವರ್ಕರ್ಸ್ ಎಲ್ಲ ಆಸ್ಪತ್ರೆಲೂ ಇದೆ. ಈಗ ಹಾಗಾದರೆ ಕುಟುಂಬದವರ ಪಾತ್ರ ಏನಿರುತ್ತೆ ಇದರಲ್ಲಿ? ಕುಟುಂಬದವ್ರ ಪಾತ್ರದ ತುಂಬ ಇಂಪಾರ್ಟೆಂಟ್ ನನಗನ್ಸುತ್ತೆ. ನಾವು ಅದನ್ನು ಕೇರ್ ಗಿವರ್ಸ್ನ ಹೇಳ್ತೀವಿ. ಸೊ ಅವ್ರು ಬಂದು ನಾವು ಹೇಳಿದ್ದು ಅವ್ರು ಫಸ್ಟ್ ಅರ್ಥ ಮಾಡ್ಕೋಬೇಕು. ಆಮೇಲೆ ಅವ್ರಿಗೂ ಸಪೋರ್ಟಿವ್ ಇರಬೇಕು. ಅವ್ರನ್ನು ಭಯ ಆಗಿಬಿಟ್ಟು ಅವ್ರನ್ನ ಅಳೋಕ್ಕೆ ಶುರು ಮಾಡಿದ್ರೆ ತೊಂದರೆ ಜಾಸ್ತಿ ಆಗುತ್ತೆ ಬಿಟ್ಟು ಅದು ಯಾರನ್ನೂ ಅದೆಲ್ಲ ಕ್ಯೂರ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಕೇರ್ ಗಿವರ್ಸ್ ನಾವು ಬೇರೆ ಟ್ರೈನಿಂಗ್ ಕೊಡ್ತೀವಿ. ಅವ್ರ ಮನೆಗೆ ಹೋಗಿದ್ರೆ ಅವ್ರು ಯಾವ ಥರ ಇವ್ರನ್ನ ನೋಡ್ಕೋಬೇಕು, ರೋಗಿಯವ್ರನ್ನ ಯಾವ ಥರ ನೋಡ್ಕೋಬೇಕು ಅನ್ನೋದನ್ನೇ ನಾವು ಟ್ರೈನಿಂಗ್ ಕೊಡ್ತೀವಿ. ಅದಕ್ಕೆ ಮೆಡಿಕಲ್ ಸೋಷಿಯಲ್ ವರ್ಕರ್ಸ್ ಇದ್ದಾರೆ, ನಮ್ಮ ಕೌನ್ಸಿಲರ್ಸ್ ಇದ್ದಾರೆ. ಅವ್ರಿಗೆ ನಾವು ಟ್ರೈನಿಂಗೇ ಕೊಟ್ಟು ಅವ್ರು ಕಳಿಸ್ತೀವಿ ನಾವು. ಹಾಗೆ ತಾವು ಆವಾಗಲೇ ಹೇಳಿದ್ರಿ ಆದಷ್ಟು ಬೇಗ ಅದನ್ನು ಸ್ಕ್ರೀನ್ ಮಾಡುವಂಥದ್ದು ಒಳ್ಳೆಯದು ಅಂತ ಹೇಳಿ. ಈ ರೀತಿಯಾಗಿ ಒಂದು ಮ್ಯಾಂಡೇಟ್ರಿ ಚೆಕಪ್ ಅಥವಾ ಸ್ಕ್ರೀನಿಂಗ್ ಅಂತ ಮಾಡಲಿಕ್ಕೆ ಏನಾದರೂ ಅವಕಾಶ ಇದೆಯಾ? ಹೇಗೆ? ಎಲ್ಲ ಆಸ್ಪತ್ರೆ, ದೊಡ್ಡ ಆಸ್ಪತ್ರೆನೂ ಇದೆ. ನಾವು ಅದನ್ನೇ ಆಪರ್ಚುನಿಸ್ಟ್ ಸ್ಕ್ರೀನಿಂಗ್ ಹೇಳ್ತೀವಿ. ನಾವೇ ಹೋಗಿ ಕೇಳ್ಕೊಳ್ಳೋದು, ಇಲ್ಲ ನಾವು ಆಸ್ಪತ್ರೆಯವ್ರು ಹೋಗಿ ನಿಮ್ಗೆ ಮಾಡೋದು. ಈಗ ನಮ್ಮ ದೇಶದಲ್ಲಿ ಏನು ಇಲ್ಲ ಅಂದರೆ ಆರ್ಗನೈಸ್ಡ್ ಸ್ಕ್ರೀನಿಂಗ್. ದಟ್ ಈಸ್ ಒಂದು ತಾಲೂಕಲ್ಲಿ ಡಿಸ್ಟ್ರಿಕ್ಟ್ ತೊಗೊಂಡು
ಕಂಪ್ಲೀಟ್ ಅಲ್ಲಿರೋ ಅಡಲ್ಟ್ಸ್ ಅಬೌವ್ 40 years ಎಲ್ಲರಿಗೂ ಮಾಡೋ ಥರ ಮಿಕ್ಕ ದೇಶಕ್ಕೆ ಹೋಗಿದ್ರೆ ಇದು ಇದೆ ಆರ್ಗನೈಸ್ಡ್ ಸ್ಕ್ರೀನಿಂಗ್. ಅದು ನಮ್ಮ ದೇಶದಲ್ಲಿ ಇಲ್ಲ. ಅದು ಯಾತಕ್ಕೆ ಇಲ್ಲ, ಅದು ಮಾಡಿದ್ರೆ ಯಾಕೆ, ಎಷ್ಟು ಉಪಯೋಗ ಆಗುತ್ತೆ ಅನ್ನೋದು ನೋಡೋಕ್ಕೆ ICMR ಅವರು ಒಂದು ಪ್ರಾಜೆಕ್ಟ್ ಮಾಡಿ ಕೊಟ್ಟಿದ್ದಾರೆ. ಅದನ್ನು ನಾವು ಮಾಡ್ತಾ ಇದ್ವಿ NFA ಯೂನಿವರ್ಸಿಟಿಯಲ್ಲಿ. ಈಗ ದಕ್ಷಿಣ ಕನ್ನಡ ನಡೀತಾ ಇದೆ. ಯಾಕೆ ನಾವು ಹೇಳಿದ್ರೇನು ಇವರೆಲ್ಲ ಸ್ಕ್ರೀನಿಂಗ್ ಬರ್ತಾ ಇಲ್ಲ, ನಾವು ಫ್ರೀ ಮಾಡಿದ್ರೇನು ಯಾತಕ್ಕೆ ಅವ್ರು ಬರ್ತಾ ಇಲ್ಲ ಅಂತ ಇಂಪ್ಲಿಮೆಂಟೇಷನ್ ರಿಸರ್ಚ್ ಅಂತ ಹೇಳ್ತೀವಿ. ಅದಕ್ಕೆ ನಮ್ಮ ಡಿಸ್ಟ್ರಿಕ್ಟ್ ಅಥಾರಿಟೀಸ್ನು ಇನ್ವೆಸ್ಟಿಗೇಟರ್ಸ್ ಅಂದರೆ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್, ಡಿಸ್ಟ್ರಿಕ್ಟ್ ಸರ್ವೇಲೆನ್ಸ್ ಆಫೀಸರ್, DC ಇವರೆಲ್ಲರೂ ಸೇರಿ ನಮಗೆ ಸಪೋರ್ಟಿವ್ ಆಗಿ ಒಂದು ಟೀಮ್ ಮಾಡಿ ಈಗ ಮಾಡ್ತಾ ಇದೆ. ಅದು 3 ವರ್ಷ ಪ್ರಾಜೆಕ್ಟ್, ಅದು 1 ವರ್ಷ ಆಗಿದೆ. ಅದನ್ನ ನಾವು ಕಂಡುಹಿಡಿಯೋಕೆ ನಾವು ಪ್ರಯತ್ನ ಮಾಡ್ತಾ ಇರೋದು. ಹಾಗೆ ಈಗ ಈ HPV ಬಗ್ಗೆ ಹೇಳೋದಾದ್ರೆ ಇದರ ಒಂದು ವ್ಯಾಕ್ಸಿನೇಷನ್ ಡ್ರೈವ್ ಕೂಡ ನಡೀತಾ ಇರುತ್ತೆ. ಇದು ಎಷ್ಟು ಮುಖ್ಯ ಆಗುತ್ತೆ, ಇದು ಯಾಕೆ ಹಾಕಿಸ್ಕೋಬೇಕಾಗುತ್ತೆ? HPV ಬಂದು ಒಂದು ವೈರಸ್. ಅದು ನೀವೀಗ ಕೋವಿಡ್ ಬಂದ ಮೇಲೆ ಎಲ್ಲರಿಗೂ ವೈರಸ್ ಅಂದರೆ ಏನು ಗೊತ್ತಾಗಿದೆ. ಸೊ ಅದೇ ಥರ ಇದನ್ನು ಒಂದು ವೈರಸ್. ಇದು HPV ಅಂದರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಡೀಟೇಲ್ಡ್ ಹೇಳಬೇಕಾದ್ರೆ, ಆ ವೈರಸ್ ಏನಾಗುತ್ತೆ ಒಬ್ಬರ ಹತ್ರಿಂದ ಇನ್ನೊಬ್ರಿಗೂ ಹೋಗ್ಬೋದು. ಅದು ಹೋಗಿದ್ರೆ ಅದು ಅಲ್ಲಿ ಹೋಗಿ ಎಲ್ಲರಿಗೂ ಕ್ಯಾನ್ಸರ್ ಬರಲ್ಲ. ಆದರೆ ಅಲ್ಲಿ ಅದು ಅನ್ಸ್ಕೊಂಡು ಒಳಗಡೆ ಇದ್ಬಿಟ್ರೆ 10 ಇಲ್ಲ 15 ವರ್ಷ ಆದಮೇಲೆ ಕ್ಯಾನ್ಸರ್ ಬರೋಕ್ಕೆ ಚಾನ್ಸ್ ಇದೆ. ಅದು ಬರಬಾರ್ದು ಅಂತ ಪ್ರಿವೆಂಟ್ ಮಾಡೋಕ್ಕೆ, ಅದು ಬಂದ್ರೇನು ಅದನ್ನು ಕಂಪ್ಲೀಟಾಗಿ ಕಂಟ್ರೋಲ್ ಮಾಡೋಕ್ಕೆ ವ್ಯಾಕ್ಸಿನೇಷನ್ ದ ಬೆಸ್ಟ್ ಮೆಥಡ್. ಸೊ HPV ವ್ಯಾಕ್ಸಿನೇಷನ್ ಬಂದು ನಾವು ಒಂದು 14 ವಯಸ್ಸು 15 ವಯಸ್ಸು ಇರೋ ಹುಡುಗಿಯರಿಗೆ ನಾವು ಅದನ್ನು ಕೊಟ್ಟರೆ ಇಮ್ಯುನಿಟಿ ಬರುತ್ತೆ. ಆ ಇಮ್ಯುನಿಟಿ ಬಂದ ಮೇಲೆ ಅವರು ನಾಳೆ ಒಂದು 10 ವರ್ಷ ಆದ ಮೇಲೂ ಅದು ಎಕ್ಸ್ಪೋಸ್ ಆಗಿದ್ರೇನು ಆ ಇನ್ಫೆಕ್ಷನ್ ಬರಲ್ಲ. ಇನ್ಫೆಕ್ಷನೇ ಬಂದಿಲ್ಲ ಅಂದರೆ ಕ್ಯಾನ್ಸರ್ ಬರಲ್ಲ. ಇದು ಬ್ಯಾಕ್ಗ್ರೌಂಡು. HPV ವ್ಯಾಕ್ಸಿನೇಷನ್ ತುಂಬ ಸೀರಿಯಸ್ ಆಗಿ ತೊಗೊಂಡು ನಾವು ಗೌರ್ಮೆಂಟ್ ಸ್ಟೂಡೆಂಟ್ಸ್ ಎಲ್ಲರಿಗೂ ಫ್ರೀ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮ ಕಡೆಯಿಂದ NFA ಯೂನಿವರ್ಸಿಟಿಲಿಂದ ನಾವು ಅದನ್ನು ಡಿಸ್ಕೌಂಟೆಡ್ ಪ್ರೈಸ್ಲೆ ಕೊಡ್ತಾ ಇದ್ದೀವಿ. ನಮಗೆ ಯಾರು ಫ್ರೀ ಕೊಡಲ್ಲ. ಸೊ ಆ ಡ್ರೈವ್ ನಾವು ರೆಗ್ಯುಲರ್ ಮಾಡ್ತಾ ಇದ್ದೀವಿ. ಡಾಕ್ಟರ್, ಈಗ ಕಡೆಯದಾಗಿ ಕೇಳೋದಾದರೆ, ಈಗ ಸ್ಕ್ರೀನಿಂಗ್ ಮಾಡಿಸೋದ್ರ ಬಗ್ಗೆ ಮತ್ತೊಮ್ಮೆ ಕೇಳೋದಾದರೆ, ಯಾರು ಸ್ಕ್ರೀನಿಂಗ್ ಮಾಡಿಸ್ಬೇಕು? ಯಾಕಂತ ಹೇಳಿದರೆ ನಾನು ಆರೋಗ್ಯವಾಗಿದ್ದೇನೆ, ನಾನು ಯಾಕೆ ಸ್ಕ್ರೀನ್ ಮಾಡಿಸ್ಕೊಳ್ಬೇಕು? ನಾನು ಆರೋಗ್ಯ ಇದ್ದೀನಿ ಅಂತ ಹೇಳೋದು ನಿಜ. ಆದರೆ ಆರೋಗ್ಯ ಇದ್ದರೆ ಆರೋಗ್ಯವಾಗಿ ಇದ್ದೀನಿ ಅಂತ ಹೇಳ್ಕೊಂಡು ನೀವು ಟೆಸ್ಟ್ ಮಾಡ್ಕೊಂಡಿಲ್ಲ ಅಂದರೆ ಒಳಗಡೆ ಇರೋದು ಹೊರಗಡೆ ನಮಗೆ ಯಾರಿಗೂ ಗೊತ್ತಾಗೋದಿಲ್ಲ. ಹೊರಗಡೆ ಬರೋಬ್ಬರ ನಾವು ಕಾಯಿದ್ರೆ ಅದು ದೊಡ್ಡದಾಗುತ್ತೆ ಅನ್ನೋದ ಸುದ್ದಿ ನಾನು ಹೇಳ್ತಾ ಇರೋದು. ಸೊ 40 ವರ್ಷ ಆದ ಮೇಲೆ ಅದು ಮಗಳಿಯರ ಇರ್ಬೋದು, ಗಂಡಸರ ಇರ್ಬೋದು, ಕೆಲ ಟೆಸ್ಟ್ ಇದೆ, ಆ ಟೆಸ್ಟ್ನ ಹೋಗಿ ಮಾಡಿಸ್ಕೋಬೇಕು. ಅದು ನಾವು ತಿರುಗಿ ಹೇಳ್ತಾ ಇರೋದು. ಅದು ಕ್ಯಾನ್ಸರ್ ಸರ್ವಿಕ್ಸ್ ಇರ್ಬೋದು, ಬಾಯಿ ಕ್ಯಾನ್ಸರ್ ಇರ್ಬೋದು, ಸ್ತನದ ಕ್ಯಾನ್ಸರ್ ಇರ್ಬೋದು. ಇದು 3 ಕ್ಯಾನ್ಸರ್ ನಮ್ಮ ಮುಖ್ಯವಾದ ಕ್ಯಾನ್ಸರ್ ಅಂತ ಮುಂಚೆನೇ ಹೇಳಿದ್ದೀನಿ. ಅದನ್ನ ನಾವು ಬೇಗನೆ ಮಾಡಿಸ್ಕೋಬೋದು. ಎಲ್ಲ ದೊಡ್ಡ ಆಸ್ಪತ್ರೆ ಅದು ಇದೆ. ನಮ್ಮ ಥರ ಜುಲೇಖಾ NFA ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಥರ NFA ಯೂನಿವರ್ಸಿಟಿ ಆ ಥರ ಆಸ್ಪತ್ರೆಗೆ ಬಂದರೆ ನಾವು ಅದನ್ನೇ ಇಮಿಡಿಯೇಟಾಗಿ ಮಾಡಿಕೊಡ್ತೀವಿ. ಈಗ ನಮಗೆ ರೂರಲ್ ಅಂದರೆ ತಾಲೂಕಲೆಲ್ಲ ನಾವು ಟ್ರೈಬಲ್ಗೆ ಹೋಗಿ ಮಾಡ್ತಾ ಇರುವಾಗ ಅಲ್ಲಿ ಏನಾನ ಒಂದು ಕಂಡುಹಿಡಿದ್ರೆ ಅವ್ರಿಗೆ ಫ್ರೀಯಾಗಿ ಟ್ರೀಟ್ಮೆಂಟು ನಾವು ಕೊಡ್ತೀವಿ. ನಾವು ಅವ್ರನ್ನು ಡಯಾಗ್ನೋಸ್ ಮಾಡಿಬಿಟ್ಟು ಬಿಟ್ಬಿಡಲ್ಲ, ಫ್ರೀ ಟ್ರೀಟ್ಮೆಂಟು ಕೊಡ್ತಾಯಿದ್ದೀವಿ ನಾವು. ಸೊ 40 ವರ್ಷ ಆದ ಮೇಲೆ ಇವರೆಲ್ಲ ಬಂದು ಟೆಸ್ಟ್ ಮಾಡ್ಕೋಬೇಕು ಅನ್ನೋದು ನಾನು ಕೋರುತ್ತೇನೆ. ಡಾಕ್ಟರ್, ಕಡೆಯದಾಗಿ ನಮ್ಮ ಕೇಳುಗರಿಗೆ ಸಂದೇಶ ಕೊಡೋದಾದರೆ ಏನು ಹೇಳ್ತೀರಾ? ಕ್ಯಾನ್ಸರ್ ಪ್ರಿವೆಂಟಬಲ್ ಅಂತ ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕು. ಅದನ್ನು ಪೂರ್ತಿ ತಡೆಪಡಿಸಲವಾಗಬಹುದು, ಅದು ಒಂದು. ಇನ್ನೊಂದು, ಕ್ಯಾನ್ಸರ್ ಬೇಗನೆ ಕಂಡುಹಿಡಿದ್ರೆ ಪೂರ್ಣವಾಗಿ ಗುಣಪಡಿಸಲಾಗಬಹುದು. 2 ಸೆಂಟೆನ್ಸ್ ಕ್ಯಾನ್ಸರ್ ಇಸ್ ಪ್ರಿವೆಂಟಬಲ್, ಕ್ಯಾನ್ಸರ್ ಇಸ್ ಕ್ಯೂರಬಲ್ ಇಫ್ ಡಿಟೆಕ್ಟೆಡ್ ಇಯರ್ಲಿ. ಧನ್ಯವಾದಗಳು ಡಾಕ್ಟ್ರೆ. ಇಷ್ಟೊತ್ತು ಈ ಕ್ಯಾನ್ಸರ್ ಬಗ್ಗೆ ಸಮಗ್ರವಾಗಿ ನಮಗೆ ಮಾಹಿತಿಯನ್ನು ನೀಡಿದ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.